ಒಂದೆಡೆ ಬಿಸಿಲು, ಇನ್ನೊಂದೆಡೆ ಹನಿ ನೀರಿಗಾಗಿ ಹಾಹಾಕಾರ. ಕುಡಿಯುವ ನೀರಿಗಾಗಿ ಕಿಲೋಮೀಟರ್ ಗಟ್ಟಲೆ ಹೋಗುವ ಸ್ಥಿತಿ ಕಲಬುರಗಿ ಜಿಲ್ಲೆ ಜೇವರ್ಗಿಯ ನಂದಿಹಳ್ಳಿಯಲ್ಲಿ ನಡೆದಿದೆ. ತೀವ್ರವಾಗಿ ಪರದಾಟವನ್ನ ಪಡ್ತಾ ಇದ್ದಾರೆ ಆ ಗ್ರಾಮದ ಜನತೆ. ಕಲಬುರಗಿ ಜಿಲ್ಲೆ ಜೇವರ್ಗಿಯ ನಂದಿಹಳ್ಳಿಯ ಜನರ ಪರದಾಟ ಇದು. ಒಂದೆಡೆ ಬಿಸಿಲಿದೆ, ಇನ್ನೊಂದೆಡೆ ಕುಡಿಯೋ ನೀರಿಗೂ ಕೂಡ ಹಾಹಾಕಾರ ಎದುರಾಗಿದೆ. ದಿನಬಳಕೆಯ ನೀರಿಗಲ್ಲ, ಕುಡಿಯೋಕೆ ಇಲ್ಲಿ ಹಾಹಾಕಾರ ಎದುರಾಗಿರುವಂತದ್ದು. ನಂದಿಹಳ್ಳಿ ಗ್ರಾಮದ ದಲಿತ ಬಡಾವಣೆ ಜನರಿಗೆ ಜಲಕಂಟಕ ಎದುರಾಗಿದೆ. ಜಲಜೀವನ್ ಮಿಷನ್ ಅಡಿ ಮನೆಗೆ ನಲ್ಲಿ ಹಾಕಿದ್ರೂ ಕೂಡ ನೀರು ಬರ್ತಾ ಇಲ್ಲ. ಅಲ್ಲಿ ಕೆಲಸ ಕಾರ್ಯ ಬಿಟ್ಟು ನಿತ್ಯ ನೀರಿಗಾಗಿ ಜನತೆ ಅಲಿತಾ ಇದ್ದಾರೆ. ದೃಶ್ಯದಲ್ಲಿ ನೋಡಬಹುದು, ಕಿಲೋಮೀಟರ್ ಗಟ್ಟಲೆ ಹೋಗಿ ಕ್ಯೂನಲ್ಲಿ ನಿಂತು ಬೋರ್ವೆಲ್ ಮುಖಾಂತರ ನೀರನ್ನ ತರ್ತಾ ಇದ್ದಾರೆ. ಒಂದು ಬಿಂದಿಗೆ ನೀರಿಗಾಗಿ ಕೂಡ ಇಲ್ಲಿ ಪರದಾಟವನ್ನ ಪಡುವಂತಹ ಒಂದು ಸ್ಥಿತಿ ನಿರ್ಮಾಣವಾಗಿದೆ ಇಲ್ಲಿನ ಜನರಿಗೆ. ನೋಡ್ತಾ ಇರುವಂತಹ ದೃಶ್ಯ ನಂದಿಹಳ್ಳಿ ಗ್ರಾಮದ ಜನರ ಪರದಾಟದ ದೃಶ್ಯಗಳು. ಜಲಜೀವನ್ ಮಿಷನ್ ಅಡಿ ಮನೆಗೆ ನಲ್ಲಿಯನ್ನ ಹಾಕಿದ್ದಾರೆ, ಹೆಸರಿಗಷ್ಟೇ ಹಾಕಿದ್ದಾರೆ. ಆದ್ರೆ ಆ ನಲ್ಲಿಯಲ್ಲಿ ಒಂದು ಹನಿ ನೀರು ಕೂಡ ಬರ್ತಾ ಇಲ್ಲ. ಕೆಲಸ ಕಾರ್ಯಗಳನ್ನ ಬಿಟ್ಟು ನಿತ್ಯ ಜನತೆ ನೀರಿಗಾಗಿ ಅಲಿಯುವಂತಹ ಸ್ಥಿತಿ ಎದುರಾಗಿದೆ. ಒಂದು ಕಡೆ ಬೆಂಕಿಯಂತಹ ಬಿಸಿಲು, ಇನ್ನೊಂದು ಕಡೆ ಹನಿ ನೀರಿಗಾಗಿಯೂ ಪರದಾಡುವಂತಹ ಪರಿಸ್ಥಿತಿ. ಇದು ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ನಂದಿಹಳ್ಳಿ ಗ್ರಾಮದ ಜನ ಅನುಭವಿಸ್ತಾ ಇರುವಂತಹ ಸಂಕಷ್ಟ ನೋಡ್ಬೋದು. ಊರಿನಿಂದ ಸುಮಾರು 1 ಕಿಲೋಮೀಟರಷ್ಟು ಅಂತರ ಇರುವಂಥದ್ದು. ಇಲ್ಲೊಂದು ಕೊಳವೆ ಬಾವಿ ಇದೆ. ಬೋರ್ವೆಲ್ ಮೂಲಕ ನೀರನ್ನು ತೆಗೆದುಕೊಳ್ತಾ ಇದ್ದಾರೆ ಜನ. ಸಾಕಷ್ಟು ಮಹಿಳೆಯರು, ವಿಶೇಷವಾಗಿ ದಲಿತ ಬಡಾವಣೆಯ ಮಹಿಳೆಯರು ಎಲ್ಲರೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ನೀರು ತಗೊಳ್ಳೋದಕ್ಕೆ ಬಂದಿದ್ದಾರೆ. ಒಂದು ಕಡೆ ಬೆಂಕಿಯಂತಹ ಬಿಸಿಲಿದೆ, ಇನ್ನೊಂದು ಕಡೆ ಈ ರೀತಿ ಕೈಯಿಂದ ನೀರನ್ನು ಬೋರ್ವೆಲ್ಗೆ ಹೊಡೆದು ನೀರು ತುಂಬಿಸ್ಕೊಳ್ಬೇಕು. ಅದಷ್ಟೇ ಅಲ್ಲ, ಇಲ್ಲಿಂದ ತಮ್ಮ ತಲೆ ಮೇಲೋ ಬೈಕ್ ಮೇಲೋ ಎತ್ತಿನ ಬಂಡಿನಲ್ಲೋ ಹೊತ್ಕೊಂಡು ಈ ನೀರನ್ನು ತಮ್ಮ ಗ್ರಾಮಕ್ಕೆ ಸಾಗಿಸ್ಬೇಕು. ವಿಶೇಷವಾಗಿ ಈ ಮಹಿಳೆಯರು ಒಂದು ಕಡೆ ಕೂಲಿ ಕೆಲಸ ಮಾಡಿ ಜೀವನ ಸಾಗಿಸ್ಬೇಕಾದಂಥವ್ರು, ಇನ್ನೊಂದು ಕಡೆ ನೀರಿಗೋಸ್ಕರನೇ ಕೆಲಸ ಬಿಡುವಂತಹ ಅನಿವಾರ್ಯ ಪರಿಸ್ಥಿತಿ. ಹಾಗಾದರೆ ಈ ಗ್ರಾಮಸ್ಥರು, ಗ್ರಾಮದ ಮಹಿಳೆಯರು ಏನು ಹೇಳ್ತಾರೆ ಅವರಿಂದನೇ ಕೇಳೋಣ. ಯಾಕಮ್ಮ ಇಂಥ ಮಟ್ಟ ಮಧ್ಯಾಹ್ನದಾಗ ನೀರು ತೋರ್ಲಕ್ಕೆ ಹೊಂಟಿರಲ್ಲ, ನಿಮ್ಗೆ ನೀರು ಬರಲ್ರಿ? ನೀರು ಬರ್ಲಾರ್ದಕ್ಕೆ ಬರ್ತೀವಿ ಅಪ್ಪ. ಭಾಳ ಹೈರಾಣ ಅದ್ರಿ ನೀರಿಂದು. ನೀರು ಇಲ್ಲಾರ್ದಕ್ಕೆ ಇಡತ್ನ್ಯಾಗ ಬರೋದ್ರಿ. ಒಂದು ಕೊಡ ಒಯ್ಯೋದು, ಮತ್ತ ಕಲಸ ಆತಾವ, ಮತ್ತ ಬರೋದು. ನಮ್ಮಂತ ವಯಸ್ಸಾದಕ್ಕೆ ಏನ್ ತರದ ಆತದ್ರಿ? ಮನ್ಯಾಗ ಇಲ್ರಿ. ಇಲ್ಲ ಸರ್, ನಮ್ಗೆ 500 ರೂಪಾಯಿ ಮತ್ತ ಕೊಂಡ್ಕೊತಾರ ಸರ್. ಅದು ಬಿಟ್ಟು ನಮ್ಗೇನು ನಮ್ಗೆ ಯೂಸ್ ಆಗಂತ ಕೆಲಸ ಅಂತೂ ಏನು ಮಾಡೇ ಇಲ್ಲ ಸರ್. ಅವರು ಅಜಯ್ ಸಿಂಗ್ ಸರ್ ಆಗಿರ್ಬೋದು ಸರ್, ಎಮ್ ಎಲ್ ಎಗಳು ಇವ್ರು ಯಾರೇ ಆಗಿ ಬಂದರೂ ಕೂಡ ಸರ್, ನಮ್ಗೆ ತುಂಬ ದಿನದಿಂದ ಪರಿಸ್ಥಿತಿ, ಈ ನೀರಿನ ಪರಿಸ್ಥಿತಿ ಬಂದಿದೆ ಸರ್. ಯಾರು ಕೂಡ ಇದಕ್ಕೆ ರೆಸ್ಪಾನ್ಸೇ ಮಾಡ್ತಿಲ್ಲ. ತಮ್ಮ ಮತ ಗೆದ್ದೋದಕ್ಕೋಸ್ಕರ 500 ಕೊಟ್ಟೆ 1000 ಕೊಟ್ಟೆ ಅಂತ ಮತ ಗೆದಿಸ್ಕತ್ತಾರ ಹೊರತು ಹಿಂಗೆ ನಮಗೆ ನೀರು ಬಗೆಹರಿಸಿ ರಸ್ತೆ ಸಮಸ್ಯೆ ಅಲ್ಲಿ ಇಂಥವು ಏನು ಕೆಲಸನೇ ಮಾಡ್ತಿಲ್ಲ. ನಾವು ಏನು ಮಾಡ್ಬೇಕು ಹೇಳಿ? ನಮ್ಗೆ ನಡೆಯೋದು ಆತದ್ರಿ ಬೇಡ ಮನ್ಯಾಗ ನೀರಿದ್ರೆ ಕಸನ ಮಾಡ್ಕೊಂಡು ಹೋಲಕ್ಕೆ ಬರ್ತದೆ ಮಂದಿ ಸಂಗಟ. ನಮ್ಗೆ ಮೊಳಕಲ್ ಬ್ಯಾನೆ ಅವ, ಹ್ಯಾಂಗೆ ಹೋಗ್ಬೇಕು ಹ್ಯಾಂಗಿಲ್ರಿ? ನಮ್ಮ ಹೈರಾಣ ಅದ, ಮನ್ಯಾಗ ಮಾಡೋರಿಲ್ಲ. ನಾ ಹರಿಗಟ್ಟು ಮುದುಕಿ ಮಾಡ್ಕೊಂಡು ಸ್ವಚ್ಛರಿದ್ರು ಮಾಡ್ತಾರ, ಯಾರು ಇಲ್ಲ. ನೀರಿಂದ ಹೈರಾಣ ಅದ ನೋಡ್ರಿಯಪ್ಪ. ನೀರು ಇದ್ರೇನು ನಮಗೆ ನೀರಿಂದ ತಿಪ್ಪಲದ ಹಾಯ್ಕೊಳ್ಳೋದು ಹೋಗೋದು. ನಮಗೆ ಗೆದ್ಸ್ಕೊಂತಾರ ಹೋಗ್ತಾರ. ನಾವೇನು ಮಾಡಮ್ಮ ಹೇಳು? ಮತ್ತು ಈಗ ನೀರು ಹೆಂಗೆ ಮಾಡ್ಬೇಕು? ಈಗ ಹಂಗಲ್ ಲೆಕ್ಕ ಪರ್ಸಂಗ್ ಬಂದದ. ಯಡ್ರಾಮಿ ತಾಲೂಕಿನ ನಂದಿಹಳ್ಳಿ ಗ್ರಾಮದ ಜನ ಅನುಭವಿಸ್ತಾ ಇರುವಂತಹ ಸಂಕಷ್ಟ ಇದು ನೋಡ್ಬೋದು. ಈ ರೀತಿ 1 ಕಿಲೋಮೀಟರ್ವರೆಗೂ ಕೂಡ ಇಂತಹ ವಯಸ್ಸಾದಂತಹ ಅಜ್ಜಿಯಂತರು ಕೂಡ, ಗ್ರಾಮದ ಮಹಿಳೆಯರು ಎಲ್ಲರೂ ಕೂಡ ಈ ರೀತಿ ಬಿಸಿಲಿನಲ್ಲಿ, ಮಧ್ಯಾಹ್ನದ ಮಠ ಬಿಸಿಲಿನಲ್ಲೂ ಕೂಡ ತಲೆ ಮೇಲೆ ಕೊಡ ಹೊತ್ಕೊಂಡು ಸಾಗಿಸ್ತಾ ಇದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಕಲಬುರಗಿಯ ನಂದಿಹಳ್ಳಿಯಿಂದ ಕ್ಯಾಮ್ರಾ ಪರ್ಸನ್ ಇಂದ್ರಜಿತ್ ಜೊತೆ ನಾನು ಶರಣಯ್ಯ ಹಿರೇಮಠ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.